ರೇಡ್ 2 2018 ನಲ್ಲಿ ಬಂದು ಸಕ್ಸಸ್ ಆದಂತ ರೇಡ್ ಸಿನಿಮಾದ ಸೀಕ್ವೆಲ್ ಇದು. ಇವತ್ತಿನಿಂದ ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಆರಾಮಾಗಿ ಒಂದ್ಸಲ ನೋಡಬಹುದು. ರೇಡ್ ಸಿನಿಮಾನ ಡೈರೆಕ್ಟ್ ಮಾಡಿದಂತ ರಾಜ್ಕುಮಾರ್ ಗುಪ್ತಾ ಅವರೇ ಈ ಸಿನಿಮಾನ ಕೂಡ ಡೈರೆಕ್ಟ್ ಮಾಡಿದ್ದಾರೆ. ನಾನು ಈ ವರ್ಷ ಬಾಲಿವುಡ್ ಇಂದ ಚಾವಾ ಮತ್ತು ಕೇಸರಿ 2 ಸಿನಿಮಾಗಳ ನಂತರ ಇಷ್ಟಪಟ್ಟಂತ ಸಿನಿಮಾ ಇದು. ಕಥೆಯಲ್ಲಿ ಹೊಸತನ ಏನಿಲ್ಲದೆ ಇದ್ರೂ ಕೂಡ ನಿರ್ದೇಶಕರು ಅದನ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋ ರೀತಿ ನನ್ಗೆ ಇಷ್ಟ ಆಯ್ತು. ಆಕ್ಷನ್ ಸನ್ನಿವೇಶಗಳು ಇಲ್ಲದೆ ಇದ್ರೂ ಕೂಡ ಸಿನಿಮಾನ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನ ಈ ಸಿನಿಮಾ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಮಧ್ಯಪ್ರದೇಶದ ಬೋಜ್ ಕ್ಷೇತ್ರದಲ್ಲಿ ಈ ಸಿನಿಮಾದ ಕಥೆ ನಡೆಯುತ್ತೆ. ದಾದಾಬಾಯಿ ಇಲ್ಲಿನ ಪವರ್ಫುಲ್ ಪೊಲಿಟಿಷಿಯನ್. ಅಲ್ಲಿನ ಜನ ಇವರನ್ನ ದೇವರ ತರ ಪೂಜಿಸ್ತಾರೆ. ಅದೇ ಕ್ಷೇತ್ರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅಮಯ್ ಪಟ್ನಾಯಕ್ ಅವರು ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಅಮಯ್ ಪಟ್ನಾಯಕ್ ಅವರಿಗೆ ಬಂದಾಗಿನಿಂದ ದಾದಾಬಾಯಿ ಬ್ಲಾಕ್ ಮನಿ ಹೊಂದಿರಬಹುದು ಅಂತ ಡೌಟ್ ಇರುತ್ತೆ. ಅದೇ ಡೌಟ್ ಮೇಲೆ ಇವನು ದಾದಾಬಾಯಿ ಮೇಲೆ ಐಟಿ ರೈಡ್ ಮಾಡಿ ಎದುರಿಸಿದಂತ ಚಾಲೆಂಜಸ್, ಇವರಿಬ್ಬರ ನಡುವಿನ ಈಗೋ ಕ್ಲಾಶ್, ಹಾಗೂ ಈ ರೈಡ್ ಅಲ್ಲಿ ಇವನು ಸಕ್ಸಸ್ ಆದ್ನಾ ಇಲ್ವಾ ಅನ್ನೋದೇ ಸಿನಿಮಾದ ಸ್ಟೋರಿ. ನನಗೆ ದಾದಾಬಾಯಿ ಅವರ ಫ್ಲಾಶ್ ಬ್ಯಾಕ್ ಸೀಕ್ವೆನ್ಸ್ ಇಷ್ಟ ಆಯ್ತು, ಹಾಗೂ ಕ್ಲೈಮ್ಯಾಕ್ಸ್ ಅಲ್ಲಿ ದುಡ್ಡನ್ನ ಬಿಸಾಡಿ ಜನರ ಗಮನವನ್ನ ಬೇರೆಡೆ ಸೆಳೆಯುವಂತ ದೃಶ್ಯ ಇಷ್ಟ ಆಯ್ತು. ಅಮಿತ್ ತ್ರಿವೇದಿ ಅವರ ಬಿಜಿಎಂ ಸಾಕಷ್ಟು ಸನ್ನಿವೇಶಗಳನ್ನ ಎಲಿವೇಟ್ ಮಾಡಿದೆ. ಸಿನಿಮಾಟೋಗ್ರಫಿ 80s ನ ವಾತಾವರಣವನ್ನ ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಡೈರೆಕ್ಟರ್ ರಾಜ್ಕುಮಾರ್ ಗುಪ್ತಾ ಅವರು ಒನ್ಸ್ ಅಗೇನ್ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಸ್ಪೀಡ್ ಬ್ರೇಕರ್ಸ್ ಅಂತ ಏನಾದ್ರು ಇದ್ರೆ ಅದು ಇಲ್ಲಿ ಬರುವಂತ ಹಾಡುಗಳು. ಆರಾಮಾಗಿ ಒಂದೆರಡು ಹಾಡುಗಳನ್ನ ಕಟ್ ಮಾಡಬಹುದಾಗಿತ್ತು. ಅಜಯ್ ದೇವಗನ್ ಅವರು ಎಂದಿನಂತೆ ಸೆಟಲ್ಡ್ ಆಕ್ಟಿಂಗ್ ಕೊಟ್ಟಿದ್ದಾರೆ. ಈ ತರದ ಸೀರಿಯಸ್ ರೋಲ್ ಗಳನ್ನ ಇವರು ಚೆನ್ನಾಗಿ ನಿಭಾಯಿಸ್ತಾರೆ. ರಿತೇಶ್ ದೇಶ್ಮುಖ್ ಅವರು ಒಬ್ಬ ಗೋಮುಖ ವ್ಯಾಘ್ರ ರಾಜಕಾರಣಿಯ ಪಾತ್ರದಲ್ಲಿ ನಟಿಸಿದ್ದು ಆ ಪಾತ್ರದಲ್ಲಿ ಚೆನ್ನಾಗಿ ನಟಿಸಿದ್ದಾರೆ. ಇನ್ನು ಲಲನ್ ಪಾತ್ರದಲ್ಲಿ ನಟಿಸಿರುವಂತ ಅಮಿತ್ ಸಿಯಾಲ್ ಅವರು ಕೂಡ ಇಷ್ಟ ಆಗ್ತಾರೆ. ಒಂದು ಹಂತದಲ್ಲಿ ಇವರ ಪಾತ್ರ ನಮಗೆ ರೇಸು ಗುರ್ರಂ ಸಿನಿಮಾದಲ್ಲಿನ ಬ್ರಹ್ಮಾನಂದಂ ಅವ್ರನ್ನ ನೆನಪು ಮಾಡುತ್ತೆ. ಒಟ್ಟಾರೆ ಹೇಳೋದಾದ್ರೆ, ನೀವು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಮೂವಿಯಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರೋದಿಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ಇದಾಗಿರುತ್ತೆ ರೇಡ್ 2 ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.